ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲಲ್ಲಿ ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಾಂಚ್ ಮಾಡಿರೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ಏನಕ್ಕೆ ಹೆಲ್ತ್ ಇನ್ಶೂರೆನ್ಸ್? ನೀವು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡೋದು ಬೆಟರಾ, ಇಲ್ಲ 10,000 ರೂಪಾಯಿ ಕೊಟ್ಟು ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಹೆಲ್ತ್ ಪಾಲಿಸಿ ಪರ್ಚೇಸ್ ಮಾಡೋದು ಬೆಟರ್ ಅಂತ ನೀವೇ ಡಿಸಿಷನ್ ತಗೊಳ್ಳಿ. ಏನಕ್ಕೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್? ಮಾರ್ಕೆಟಲ್ಲಿ ತುಂಬ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇದೆ. ಏನಕ್ಕೆ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಚೂಸ್ ಮಾಡಬೇಕು? ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಬಂದು ಇನ್-ಹೌಸ್ ಕ್ಲೈಮ್ ಸೆಟಲ್ಮೆಂಟ್. ಅವರು ಫಾಸ್ಟಾಗಿ ನಿಮಗೆ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ತಾರೆ. 9800+ ನೆಟ್ವರ್ಕ್ ಹಾಸ್ಪಿಟಲ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. 24/7 ನಿಮಗೆ ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಫ್ರೀ ಟೆಲಿ ಕನ್ಸಲ್ಟೇಷನ್ ಫೆಸಿಲಿಟೀಸು ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಸಿಗುತ್ತೆ. ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ ಈ ಪ್ಲ್ಯಾನ್ನ ನಾನು ಏನಕ್ಕೆ ತೊಗೋಬೇಕು? ಈ ಪ್ಲ್ಯಾನಲ್ಲಿ ನಿಮಗೆ ಎಂಟೈರ್ ಫ್ಯಾಮಿಲಿನೇ ಸಿಂಗಲ್ ಪಾಲಿಸಿಯಲ್ಲೇ ಕವರೇಜ್ ಸಿಗುತ್ತೆ. ವಿತ್ ತುಂಬ ಬೆನಿಫಿಟ್ ಜೊತೆ ನಿಮಗೆ ಕವರೇಜ್ ಸಿಗುತ್ತೆ. ಎಲಿಜಿಬಿಲಿಟಿ: ಯಾರೆಲ್ಲ ಈ ಪಾಲಿಸಿ ತೊಗೋಬೋದು? 18 ಇಯರ್ಸಿಂದ 65 ಇಯರ್ಸ್ ಒಳಗಡೆ ಇರೋರು ಈ ಪಾಲಿಸಿನ ತೊಗೋಬೋದು. ಚಿಲ್ಡ್ರನ್ಸಲ್ಲಿ 16ನೇ ದಿವಸದಿಂದ 25 ವರ್ಷ ಒಳಗಡೆ ಇರೋರು ಇನ್ಕ್ಲೂಡ್ ಮಾಡ್ಕೋಬೋದು. ಆಮೇಲೆ ಈ ಪಾಲಿಸಿ ಪರ್ಚೇಸ್ ಮಾಡಬೇಕಂದ್ರೆ ಮಿನಿಮಮ್ 2 ಅಡ್ಯೂಲ್ಟ್ ಇರಲೇಬೇಕು. ಅದು 1 ಅಡ್ಯೂಲ್ಟ್ 1 ಚೈಲ್ಡ್ ಇದ್ರೂ ಅಕ್ಸೆಪ್ಟ್ ಆಗುತ್ತೆ. ಅಪ್ ಟು 50 ಇಯರ್ಸ್ ತನಕ ಮೆಡಿಕಲ್ ಟೆಸ್ಟ್ ಏನು ಇರೋದಿಲ್ಲ. 50 ಇಯರ್ಸ್ ಮೇಲೆ ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಮೆಡಿಕಲ್ ಟೆಸ್ಟು ಮ್ಯಾಂಡೇಟ್ರಿಯಾಗಿ ಇರುತ್ತೆ. ಹಾಸ್ಪಿಟಲೈಸೇಷನ್ ಕವರ್: ಮಿನಿಮಮ್ ಪೀರಿಯಡ್ ಆಫ್ 24 ಅವರ್ಸ್ ನೀವು ಅಡ್ಮಿಟ್ ಆಗಿರಬೇಕು. ಕ್ಯಾಶ್ ಆ್ಯಂಡ್ ರಿಯಂಬರ್ಸ್ಮೆಂಟ್ ಆಪ್ಷನು ಅಕ್ಸೆಪ್ಟ್ ಇದೆ. 2 ಆಪ್ಷನು ಅಕ್ಸೆಪ್ಟ್ ಇದೆ. ರೂಮ್ ರೆಂಟು: ನೀವೇನಾದರೂ ಸಮ್ ಇನ್ಶೂರ್ಡ್ 3 to 4 lakh rupees ಚೂಸ್ ಮಾಡಿದರೆ ನಿಮಗೆ ಅಪ್ ಟು 5,000 ತನಕ ನೀವು ರೂಮ್ ರೆಂಟ್ನ ಚೂಸ್ ಮಾಡ್ಕೋಬೋದು. 5 lakhಯಿಂದ ಅಬೋವ್ ನೀವೇನಾದ್ರು ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ ಅಪ್ ಟು ಸಿಂಗಲ್ ಸ್ಟ್ಯಾಂಡರ್ಡ್ AC ರೂಮ್ ನೀವು ಚಾಯ್ಸ್ ಮಾಡ್ಕೋಬೋದು. ಆಮೇಲೆ ಶೇರ್ಡ್ ಅಕಾಮಿಡೇಷನ್: ಎಲ್ಲ ಹಾಸ್ಪಿಟಲಲ್ಲೂ ಶೇರ್ಡ್ ಅಕಾಮಿಡೇಷನ್ ಇರುತ್ತೆ. ಒಂದು ರೂಮಲ್ಲಿ 2 ಬೆಡ್ ಇಲ್ಲ 3 ರೂಮು ಆ ಥರ ಶೇರ್ಡ್ ಅಕಾಮಿಡೇಷನ್ ಇರುತ್ತೆ. ಅದು ಆ ರೂಮ್ನ ನೀವೇನಾದರೂ ಚೂಸ್ ಮಾಡಿದ್ರೆ ನಿಮಗೆ ಸಮ್ ಇನ್ಶೂರ್ಡ್ ನೀವು 3 lakhಯಿಂದ 15 lakh ತೊಗೊಂಡಿದ್ರೆ ನಿಮಗೆ ಡೈಲಿ ಕ್ಯಾಶ್ ಬೆನಿಫಿಟ್ ಅಂತ 800 rupees ಸಿಗುತ್ತೆ. ಆಮೇಲೆ 20ಇಂದ 25 lakh ಸಮ್ ಇನ್ಶೂರ್ಡ್ ನೀವು ಏನಾದರೂ ಚೂಸ್ ಮಾಡಿದರೆ ನಿಮಗೆ ಡೈಲಿ ಕ್ಯಾಶ್ ಬೆನಿಫಿಟ್ ಅಂತ 1000 rupees ನಿಮಗೆ ಸಿಗುತ್ತೆ. ಆಮೇಲೆ ಪ್ರೊಫೆಷ್ನಲ್ ಫೀಸಸ್ಸು, ಸರ್ಜನು, ಕನ್ಸಲ್ಟೆಂಟ್, ಅನಿಸ್ಟೇಷಿಯಾ ಈ ಥರ ಎಲ್ಲ ಪ್ರೊಫೆಷ್ನಲ್ ಫೀಸು ನಿಮಗೆ ಕವರೇಜ್ ಸಿಗುತ್ತೆ. ಮೆಡಿಕಲ್ ಸರ್ವಿಸಸ್ಸು, ಬ್ಲಡ್, ಆಕ್ಸಿಜನ್, OT ಚಾರ್ಜಸ್ ಎಲ್ಲ ನಿಮಗೆ ಕವರೇಜು ಸಿಗುತ್ತೆ. ಆಮೇಲೆ ಡ್ರಗ್ಸ್ ಆ್ಯಂಡ್ ಮೆಡಿಸನ್ ಕೂಡ ಈ ಪಾಲಿಸಿಯಲ್ಲಿ ನಿಮಗೆ ಕವರೇಜು ಸಿಗುತ್ತೆ. ರಿಯಂಬರ್ಸ್ಮೆಂಟ್ ಕವರ್: ಏನೇನು ರಿಯಂಬರ್ಸ್ಮೆಂಟ್ ಮಾಡ್ಕೋಬೋದು? ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ 60 days ಏನಾದರೂ ಎಕ್ಸ್ಪೆನ್ಸಸ್ ಸ್ಪೆಂಡ್ ಮಾಡಿದರೆ ಅದನ್ನು ನಾವು ರಿಯಂಬರ್ಸ್ಮೆಂಟ್ ಮಾಡ್ಕೋಬೋದು. ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಾವು ಏನಾದರೂ 90 days ತನಕ ಏನಾದರೂ ಎಕ್ಸ್ಪೆನ್ಸಸ್ ಸ್ಪೆಂಡ್ ಮಾಡಿದರೆ ಅದನ್ನು ಕೂಡ ನಾವು ರಿಯಂಬರ್ಸ್ಮೆಂಟ್ ಮಾಡ್ಕೋಬೋದು. ಆ್ಯಂಬುಲೆನ್ಸ್ ಚಾರ್ಜಸ್ಸು 750 rupees ಪರ್ ಹಾಸ್ಪಿಟಲೈಸೇಷನ್. ಆಮೇಲೆ 1500 ಪರ್ ಪಾಲಿಸಿ ಪೀರಿಯಡ್ ತನಕ ನಾವು ಯುಟಿಲೈಸ್ ಮಾಡ್ಕೋಬೋದು. ಏರ್ ಆಂಬುಲೆನ್ಸ್ ಕೂಡ ನಿಮಗೆ ಸಿಗುತ್ತೆ, ಆದರೆ ನೀವು 5 lakh ಆ್ಯಂಡ್ ಅಬೋವ್ ಸಮ್ ಇನ್ಶೂರ್ಡ್ ಚೂಸ್ ಮಾಡಿರಬೇಕು. 10% ಆಫ್ ಸಮ್ ಇನ್ಶೂರ್ಡ್ನ ಅವರು ಪೇ ಮಾಡ್ತಾರೆ. ಎಮರ್ಜೆನ್ಸಿ ಡೊಮೆಸ್ಟಿಕ್ ಮೆಡಿಕಲ್ ಎವಾಕ್ಯೂಷನ್: ಹಂಗಂದರೆ ಇವಾಗ ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ, ನಮ್ಗೆ ಏನಾದರೂ ಟ್ರೀಟ್ಮೆಂಟ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಇನ್ನೊಂದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು. ಇಲ್ಲ ಒಂದು ಸ್ಟೇಟಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀವಿ, ನಮ್ಮ ಹೋಮ್ ಟೌನ್ಗೆ ನಾವು ಶಿಫ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನು ಆಗುತ್ತೋ ಅದನ್ನು ಇಲ್ಲಿ ಕವರೇಜ್ ಕೊಡ್ತಾರೆ. ನೀವು ಸಮ್ ಇನ್ಶೂರ್ಡ್ 4 lakh ಒಳಗಡೆ ತೊಗೊಂಡಿದ್ದರೆ ನಿಮಗೆ 5,000 ತನಕ ಎಲಿಜಿಬಿಲಿಟಿ ಸಿಗುತ್ತೆ. 5 lakhಯಿಂದ 15 lakh ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ 7,500. 20ಇಂದ 25 lakh ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ 10,000 rupees ತನಕ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಸಿಗುತ್ತೆ. ಸ್ಪೆಷಲ್ ಬೆನಿಫಿಟ್ ಏನೇನಿದೆ? ರೀಚಾರ್ಜ್: ಇಲ್ಲಿ ನೀವು ಸಮ್ ಇನ್ಶೂರ್ಡ್ 3 lakh ಮಾಡಿದರೆ 75,000, 4 lakh ಚೂಸ್ ಮಾಡಿದರೆ 1 lakh rupees ಆ್ಯಂಡ್ 5 lakh ಅಬೋವ್ ಚೂಸ್ ಮಾಡಿದರೆ 1.5 lakh rupees. ಇವಾಗ ನಾವು 5 lakh rupees ಸಮ್ ಇನ್ಶೂರ್ಡ್ ಚೂಸ್ ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಅಲ್ಲಿ ನಮಗೆ 7 lakh rupees ಕಾಸ್ಟ್ ಆಯಿತು. ನಮ್ಮ ಹತ್ರ ಇರೋದು ಸಮ್ ಇನ್ಶೂರ್ಡ್ 5 lakh rupees ಅಷ್ಟೇ. ಸೊ 5 lakh ಹೋದರೆ ಮಿಕ್ಕಿ 2 lakh ನಾವು ಪೇ ಮಾಡಬೇಕು. ಆ ಥರ ಟೈಮಲ್ಲಿ ಈ ರೀಚಾರ್ಜ್ ಆಪ್ಷನು ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. 1.5 lakh ನೀವೇನು ಪ್ರೀಮಿಯಂ ಪೇ ಮಾಡಿದ್ರೆ ಅಡಿಷನಲ್ ಬೆನಿಫಿಟ್ ಕೊಡ್ತಾರೆ. ಸೊ ಟೋಟಲ್ 6.5 lakh ಆಯಿತು. ಇನ್ನು 50,000 ನಾವು ಪೇ ಮಾಡಬೇಕು ಅಷ್ಟೇ ಈ ಪಾಲಿಸಿಯಲ್ಲಿ. ಆಮೇಲೆ ಆಯುಷ್ ಟ್ರೀಟ್ಮೆಂಟು, ಹೋಮಿಯೋಪತಿ, ನ್ಯಾಚುರೋಪತಿ, ಆಮೇಲೆ ಸಿದ್ಧ, ಯುನಾನಿ ಇದೆಲ್ಲ ಇಲ್ಲಿ ಕವರ್ ಆಗುತ್ತೆ. ಅಪ್ ಟು 4 lakh ತನಕ ನೀವೇನೋ ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ ಪರ್ ಪಾಲಿಸಿ ಇಯರ್ಗೆ 10,000 ಸಿಗುತ್ತೆ. 5 lakhಯಿಂದ 15 lakh ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ ಪರ್ ಪಾಲಿಸಿ ಇಯರ್ಗೆ 15,000 ಸಿಗುತ್ತೆ. 20 lakhಯಿಂದ 25 lakh ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ ನಿಮಗೆ ಪರ್ ಪಾಲಿಸಿ ಇಯರ್ಗೆ 20,000 ಸಿಗುತ್ತೆ. ಆಮೇಲೆ ಡೋನರ್ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಪ್ಲಾಂಟೇಷನ್, ಇಲ್ಲೂ ಕೂಡ ನಿಮಗೆ ಈ ಪಾಲಿಸಿಯಲ್ಲಿ ಬೆನಿಫಿಟ್ ಸಿಗುತ್ತೆ. 10% ಆಫ್ ಸಮ್ ಇನ್ಶೂರ್ಡ್, ಮ್ಯಾಕ್ಸಿಮಮ್ ₹1 lakh ತನಕ ಕೊಡ್ತಾರೆ. ನೋ ಕ್ಲೈಮ್ ಬೋನಸ್: ನೀವು ಪಾಲಿಸಿ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಇಯರ್ ನೀವೇನು ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಸಮ್ ಇನ್ಶೂರ್ಡ್ನ 25% ಬೋನಸ್ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸಮ್ ಇನ್ಶೂರ್ಡ್ 5 lakh ಚೂಸ್ ಮಾಡಿದರೆ 25% ಆಫ್ ಸಮ್ ಇನ್ಶೂರ್ಡ್ ಅಂದರೆ 1,25,000 ಆಟೋಮೆಟಿಕ್ಕಾಗಿ ನಿಮ್ಮ ಸಮ್ ಇನ್ಶೂರ್ಡ್ಗೆ ಬೋನಸ್ ಸಿಗುತ್ತೆ. ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನೀವು ಕ್ಲೈಮ್ ಮಾಡಿಲ್ಲ ಅಂದರೆ ನಿಮಗೆ 10% ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅಪ್ ಟು 100% ತನಕ ನಿಮಗೆ ಈ ಪಾಲಿಸಿಯಲ್ಲಿ ಬೆನಿಫಿಟ್ ಸಿಗುತ್ತೆ. ಹೈಲೈಟ್ಸ್ ಆಫ್ ದ ಪಾಲಿಸಿ: ಇದು ತುಂಬ ಒಂದು ಬೆಸ್ಟ್ ಹೈಲೈಟ್ ಈ ಪಾಲಿಸಿಯಲ್ಲಿ. ಆಟೋಮೆಟಿಕ್ ರಿಸ್ಟೋರೇಷನ್: 3 lakh ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ 9 lakh, 5 lakh ಚೂಸ್ ಮಾಡಿದರೆ 15 lakh, 25 ಚೂಸ್ ಮಾಡಿದರೆ 75 lakh. ಸ್ಲ್ಯಾಬ್ ಪ್ರಕಾರ ನಿಮಗೆ ಇಲ್ಲಿ ಆಟೋಮೆಟಿಕ್ ರಿಸ್ಟೋರೇಷನ್ ಸಿಗುತ್ತೆ.
ಈ ಆಟೋಮೆಟಿಕ್ ರಿಸ್ಟೋರ್ ಯಾವಾಗ ಸಿಗುತ್ತೆ? ನನ್ನ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್. ಆ 4 ಮೆಂಬರ್ಸ್ಗೆ ನಾನು 5 ಲ್ಯಾಕ್ ಸಮ್ ಇನ್ಶೂರ್ ಚೂಸ್ ಮಾಡಿದ್ದೀನಿ. 5 ಲ್ಯಾಕ್ ಸಮ್ ಇನ್ಶೂರ್ಡಲ್ಲಿ ನಾನು ಒಬ್ಬರಿಗೆ ಟ್ರೀಟ್ಮೆಂಟ್ ಕಾಸ್ಟ್ಗೆ ನನಗೆ 5 ಲ್ಯಾಕ್ ರುಪೀಸ್ ಕಂಪ್ಲೀಟ್ ಆಯಿತು. ಇನ್ನು ರಿಮೈನಿಂಗ್ ಬಂತು, ಇನ್ನು ಆ್ಯನ್ಯುವಲಲ್ಲಿ ರಿಮೈನಿಂಗ್ ಬಂತು, ನನಗೆ ಏನಾದರೂ ಬೇರೆ ಇಲ್ನೆಸ್ ಏನಾದ್ರು ಬಂದರೆ ಹೆಂಗೆ ಕವರ್ ಸಿಗುತ್ತೆ? ಆ ಟೈಮಲ್ಲಿ ಈ ಆಟೋಮೆಟಿಕ್ ರಿಸ್ಟೋರ್ ನಿಮಗೆ ಹೆಲ್ಪ್ ಆಗುತ್ತೆ. 3 ಟೈಮ್ಸ್ ನಿಮಗೆ 5 ಲ್ಯಾಕ್ ರುಪೀಸ್ ಕೊಡ್ತಾರೆ. ಸೊ ಎಂಟೈರ್ ಪಾಲಿಸಿ ಇಯರಲ್ಲಿ 5 ಲ್ಯಾಕ್ ರುಪೀಸ್ ನಿಮ್ಮದು ಬೇಸಿಕ್ 5 ಲ್ಯಾಕ್ ರುಪೀಸ್ ನಿಮಗೆ ಯುಟಿಲೈಸ್ ಮಾಡ್ಕೊಂಬಿಟ್ರೆ ಇನ್ನೂ 5 ಲ್ಯಾಕ್ ರುಪೀಸ್ ನೀವು ಯುಟಿಲೈಸ್ ಮಾಡ್ಕೋಬೋದು. ಈ ಆಪ್ಷನಲ್ಲಿ ಸಿಗುತ್ತೆ. ನೀವೇನಾದರೂ 25 ಲ್ಯಾಕ್ ಸಮ್ ಇನ್ಶೂರ್ ಚೂಸ್ ಮಾಡಿದರೆ ನೀವು 25 ಲ್ಯಾಕ್ 3 ಟೈಮ್ಸ್ ನೀವು ಯುಟಿಲೈಸ್ ಮಾಡ್ಕೋಬೋದು. ಆಮೇಲೆ ಅಸಿಸ್ಟ್ ರೀಪ್ರೊಡಕ್ಷನ್ ಟ್ರೀಟ್ಮೆಂಟ್. ಇವಾಗ ಪಾಲಿಸಿ ತೊಗೊಂಡಿದ್ದೀವಿ ಇವತ್ತು, 36 ಮಂತ್ ಆದಮೇಲೆ ನಾವೇನಾದ್ರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋದರೆ ಈ ಪಾಲಿಸಿಯಲ್ಲಿ ಕವರೇಜ್ ಸಿಗುತ್ತೆ. ಆದರೆ ಆನ್ಸ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ನಾವು 36 ಮಂತ್ ವೆಯ್ಟ್ ಮಾಡಲೇಬೇಕು. ಈ ಪಾಲಿಸಿಯಲ್ಲಿ ನೀವು ಸಮ್ ಇನ್ಶೂರ್ಡ್ ಏನಾದರೂ 4 ಲ್ಯಾಕ್ ತನಕ ಚೂಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಸಿಗೋದಿಲ್ಲ. 5 ಲ್ಯಾಕ್ ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ 1 ಲ್ಯಾಕ್ ರುಪೀಸ್ ಕೊಡ್ತಾರೆ. 10 ಲ್ಯಾಕಿಂದ 25 ಲ್ಯಾಕ್ ರುಪೀಸ್ ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ ನಿಮಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅಡಿಷ್ನಲ್ ಬೆನಿಫಿಟ್ ಏನೇನಿದೆ? ಡೇ ಕೇರು. ನೀವು 24 ಅವರ್ಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಡಾಕ್ಟರ್ ಜೊತೆ ನೀವು ಡಿಸ್ಕಸ್ ಮಾಡಿ ಈ ತೊಗೊಂಡಿರೋ ಟ್ರೀಟ್ಮೆಂಟು ಡೇ ಕೇರಲ್ಲಿ ಕವರ್ ಆಗುತ್ತಾ? ಡಾಕ್ಟ್ರ್ ಏನಾದರೂ ಎಸ್ ಕವರ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ರಿಟರ್ನಲ್ಲಿ ತೊಗೊಂಡು ನೀವು ರಿಯಂಬರ್ಸ್ಮೆಂಟ್ಗೆ ಅಪ್ಲೈ ಮಾಡಿ ನೀವು ಡೇ ಕೇರ್ ಕೂಡ ನೀವು ಕವರ್ ಮಾಡ್ಕೋಬೋದು. ಔಟ್ ಪೇಷಂಟ್ ಇಲ್ಲಿ ಅಕ್ಸೆಪ್ಟೆಡ್ ಇಲ್ಲ. ಆಮೇಲೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್. ಇವಾಗ ಒಬ್ಬ ವ್ಯಕ್ತಿ 2 ವೀಲರ್ ರೈಡ್ ಮಾಡ್ಕೊಂಡು ಹೋಗ್ತಿರ್ತಾರೆ ಹೆಲ್ಮೆಟ್ ಹಾಕ್ಕೊಂಡು, ಏನಾದರೂ ರೋಡ್ ಆಕ್ಸಿಡೆಂಟ್ ಆದರೆ ಅವ್ರು ಸಮ್ ಇನ್ಶೂರ್ಡ್ ಏನಾದರೂ 5 ಲ್ಯಾಕ್ ರುಪೀಸ್ ಚೂಸ್ ಮಾಡಿದರೆ 25% ಆಟೋಮೆಟಿಕ್ ಆಗಿ ಈ ಟ್ರೀಟ್ಮೆಂಟ್ಗೆ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಆಮೇಲೆ ಫ್ರೀ ಸೆಕೆಂಡ್ ಮೆಡಿಕಲ್ ಒಪಿನಿಯನ್ ಕೂಡ ಈ ಪಾಲಿಸಿಯಲ್ಲಿ ಅಕ್ಸೆಪ್ಟ್ ಇದೆ. ಹೆಲ್ತ್ ಚೆಕಪ್. ನಿಮ್ಮ ಫ್ಯಾಮಿಲಿಗೆ ಅಪ್ ಟು 3500 ತನಕ ನೀವು ಹೆಲ್ತ್ ಚೆಕಪ್ಗೆ ಯುಟಿಲೈಸ್ ಮಾಡ್ಕೋಬೋದು. ಅದು ನೀವು ತೊಗೊಳ್ಳೋ ಸಮ್ ಇನ್ಶೂರ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ 3 ಲ್ಯಾಕ್ ಸಮ್ ಇನ್ಶೂರ್ಡ್ ಚೂಸ್ ಮಾಡಿದರೆ 750 ರುಪೀಸು, 5 ಲ್ಯಾಕ್ ಏನಾದರೂ ಚೂಸ್ ಮಾಡಿದರೆ 1500, 25 ಲ್ಯಾಕ್ ಏನಾದರೂ ಚೂಸ್ ಮಾಡಿದರೆ 3500 ಎಂಟೈರ್ ಫ್ಯಾಮಿಲಿಗೆ ನೀವು ಹೆಲ್ತ್ ಚೆಕಪ್ ಮಾಡ್ಕೋಬೋದು. ಈ ಹೆಲ್ತ್ ಚೆಕಪ್ ನೀವೇನಾದರೂ ಫ್ರೀ ಕ್ಲೈಮ್ ಇಯರ್ ಇದ್ದರೆ ಮಾತ್ರ ನಿಮಗೆ ಸಿಗುತ್ತೆ. ಟೋಟಲ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಹೆಲ್ತ್ ಆಪ್ಟಿಮಾ. ಈ ಪ್ರಾಡಕ್ಟಲ್ಲಿ ಟೋಟಲ್ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ತೊಗೊಳ್ಳೋಣ. 5 ಲ್ಯಾಕ್ ರುಪೀಸ್ ಸಮ್ ಇನ್ಶೂರ್ ನಾವು ಪರ್ಸನ್ ಚೂಸ್ ಮಾಡಿದ್ದಾರೆ. ಅವ್ರಿಗೆ 5 ಲ್ಯಾಕ್ ರುಪೀಸ್ ಜೊತೆ ರೀಚಾರ್ಜ್ ಅನ್ನೋ ಆಪ್ಷನಲ್ಲಿ 1,50,000 ಸಿಗುತ್ತೆ. ನೋ ಕ್ಲೈಮ್ ಬೋನಸಲ್ಲಿ ಒಂದು 5 ಲ್ಯಾಕ್ ರುಪೀಸ್ ಸಿಗುತ್ತೆ. ಆಮೇಲೆ ಆಟೋಮೆಟಿಕ್ ರಿಸ್ಟೋರಲ್ಲಿ 15 ಲ್ಯಾಕ್ ರುಪೀಸ್ ಸಿಗುತ್ತೆ. ಟೋಟಲ್ ಬೆನಿಫಿಟ್ ಅವರು ಪ್ರೀಮಿಯಂ ಪೇ ಮಾಡಿದ್ದು 5 ಲ್ಯಾಕ್ ಮಾತ್ರ. ವಿತೌಟ್ ಎನಿ ಅಡಿಷ್ನಲ್ ಪ್ರೀಮಿಯಂ ಅವ್ರಿಗೆ ರೀಚಾರ್ಜ್ ಬೆನಿಫಿಟ್ಟು, ನೋ ಕ್ಲೈಮ್ ಬೆನಿಫಿಟ್ಟು, ಆಮೇಲೆ ಆಟೋಮೆಟಿಕ್ ರಿಸ್ಟೋರ್ ಎಲ್ಲ ಸೇರಿ ನಿಮಗೆ 26,50,000 ರೂಪಾಯಿ ನಿಮಗೆ ಟೋಟಲ್ ಬೆನಿಫಿಟ್ ಸಿಗುತ್ತೆ ಈ ಒಂದೇ ಒಂದು ಪಾಲಿಸಿಯಲ್ಲಿ ವಿತ್ 5 ಲ್ಯಾಕ್ ರುಪೀಸ್ ಪ್ರೀಮಿಯಂ. ಸೊ ತುಂಬ ಒಳ್ಳೆ ಪಾಲಿಸಿ. ನೀವು ಇನ್ನೂ ತೊಗೊಂಡಿಲ್ಲ ಅಂದರೆ ಈ ಪಾಲಿಸಿನ ದಯವಿಟ್ಟು ತೊಗೊಳ್ಳಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಿಗೂ ಇನ್ನೂ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿಲ್ಲ, ಈ ಪಾಲಿಸಿನ ದಯವಿಟ್ಟು ಸಜೆಸ್ಟ್ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟಲ್ಲಿ. ಪ್ರೀಮಿಯಮು ನಿಮ್ಮ ಏಜ್ ಮೇಲೆ, ನಿಮ್ಮ ಫ್ಯಾಮಿಲಿ ಸೈಜ್ ಮೇಲೆ ಡಿಪೆಂಡ್ ಆಗಿರೋದು. ನೀವು ನನ್ನ ವಾಟ್ಸಪ್ ನಂಬರ್ಗೆ 9449327243ಗೆ ಟೆಸ್ಟ್ ಮಾಡಿ ನಾನು ನಿಮಗೆ ಪ್ರೀಮಿಯಮು ಕೊಡ್ತೀನಿ. ಇಲ್ಲಾಂದರೆ ನೀವು ಈ ವಿಡಿಯೋ ಕೆಳಗಡೆನೂ ನೀವು ಪ್ರೀಮಿಯಂ ನಿಮ್ಮ ಏಜು ಮತ್ತು ಫ್ಯಾಮಿಲಿ ಸೈಜನ್ನು ಟೆಸ್ಟ್ ಮಾಡಿ ನಾನು ನಿಮಗೆ ಪ್ರೀಮಿಯಂ ಎಷ್ಟಾಗುತ್ತೆ ಅನ್ನೋದು ಕೊಡ್ತೀನಿ. ಇಲ್ಲಿ ಪಾಲಿಸಿ ಎಕ್ಸ್ಕ್ಲೂಷನ್. ಇವಾಗ ಪಾಲಿಸಿ ಪರ್ಚೇಸ್ ಮಾಡಿದ್ವಿ, ಏನೇನು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಫಸ್ಟ್ 30 ಡೇಸ್ಗೆ ಏನು ಕವರ್ ಆಗೋದಿಲ್ಲ. ಆಕ್ಸಿಡೆಂಟ್ ಫಸ್ಟ್ ಡೇಯಿಂದನೇ ಕವರೇಜ್ ನಿಮಗೆ ಸಿಗುತ್ತೆ. 30 ಡೇಸ್ ಆದಮೇಲೆ ನಿಮಗೆ ಎಲ್ಲ ಕವರೇಜು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫಸ್ಟ್ 24 ಮಂತ್ಗೆ ನಿಮಗೆ ಸರ್ಟೆನ್ ಡಿಸೀಸ್ ಬಂದು ಕವರ್ ಆಗೋದಿಲ್ಲ. ಎಕ್ಸಾಂಪಲ್ಗೆ ಬೋನ್ ಜಾಯಿಂಟು, ಆಮೇಲೆ ಫೈಲ್ಸು, ಈ ಥರ ಡಿಸೀಸ್ಗೆ ನಿಮಗೆ ಕವರೇಜ್ ಸಿಗೋದಿಲ್ಲ. ಆಮೇಲೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ನಿಮ್ಗೆ ಏನಾದಿದ್ದರೆ 48 ಮಂತ್ಗೆ ನಿಮಗೆ ಕವರೇಜ್ ಸಿಗೋದಿಲ್ಲ. ಆದರೆ ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಇದ್ದರೆ ನೀವು ಅಪ್ಲಿಕೇಶನ್ ಪ್ರಾಸೆಸ್ ಮಾಡುವಾಗಲೇ ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಸಮ್ ಪರ್ಮನೆಂಟ್ ಎಕ್ಸ್ಕ್ಲೂಷನ್ಸ್ ಇರುತ್ತೆ, ಅದು ನಿಮಗೆ ನಾನು ಪಾಲಿಸಿ ಪರ್ಚೇಸ್ ಮಾಡುವಾಗ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ಯಾಕ್ಸ್ ಬೆನಿಫಿಟ್. ಅಂಡರ್ ಸೆಕ್ಷನ್ 80D ಒಳಗಡೆ ನೀವು ಪೇ ಮಾಡೋ ಎಲ್ಲ ಪ್ರೀಮಿಯಮ್ಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಮ ಫ್ಯಾಮಿಲಿಗೆ ನೀವು ತೊಗೊಂಡಿದ್ದರೆ 25,000 ಸಿಗುತ್ತೆ. ನಿಮ್ಮ ಪೇರೆಂಟ್ಸ್ಗೆ ನೀವೇನಾದ್ರು ತೊಗೊಳ್ಳೋ ಥರ ಇದ್ದರೆ ಅಲ್ಲೂ 25,000 ಸಿಗುತ್ತೆ. ಆದರೆ ಏಜ್ ಬಿಲೋ 60 ಇಯರ್ಸ್ ಇದ್ದರೆ, ಅಬೋವ್ 60 ಇಯರ್ಸ್ ಇದ್ದರೆ ನಿಮಗೆ ಅಪ್ ಟು 50,000 ತನಕ ಟ್ಯಾಕ್ಸ್ ಬೆನಿಫಿಟ್ ಎಲಿಜಿಬಿಲಿಟಿ ಸಿಗುತ್ತೆ. ಪೋರ್ಟಬಿಲಿಟಿ. ಈ FHO ಪಾಲಿಸಿಯಿಂದ ಬೇರೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ನಿಮಗೆ ಏನಾದರೂ ಚೆನ್ನಾಗಿದೆ ಅಂತ ತಿಳ್ಕೊಂಡ್ರೆ ನೀವು ಅಲ್ಲಿಗೂ ಶಿಫ್ಟ್ ಮಾಡ್ಕೋಬೋದು. ಇಲ್ಲ ಬೇರೆ ಹೆಲ್ತ್ ಇನ್ಶೂರೆನ್ಸಿಂದ FHO ಪಾಲಿಸಿ ತುಂಬ ಬೆನಿಫಿಟ್ಸ್ ಇದೆ ಅಂತ ನೀವು ತಿಳ್ಕೊಂಡಿದ್ರೆ ನೀವು ಆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ ಈ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗೂ ನೀವು ಪೋರ್ಟಬಲ್ ಮಾಡ್ಕೋಬೋದು. ಸೊ ಇಷ್ಟೇ ಪಾಲಿಸಿ ಡೀಟೇಲ್ಸ್. ನಾನು ಎಲ್ಲ ಡೀಟೇಲ್ಸು ನಿಮಗೆ ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ಈ ಪಾಲಿಸಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಮಗೆ ಟೆಸ್ಟ್ ಮಾಡಿ, ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ. ಅದುವರೆಗೂ ಸ್ಟೇ ಹೋಮ್, ಸ್ಟೇ ಸೇಫ್.